ಸಿದ್ದು ವರ್ಸಸ್ ಡಿಕೆಶಿ ಅನ್ನುವಂತಾಗಿದೆ. ರಣದೀಪ್ ಸುರ್ಜೇವಾಲಾ ಸೈಲೆಂಟ್ ಆಗಿದ್ದಾರೆ. ನಾಯಕತ್ವ ವಿಚಾರದ ಬಗ್ಗೆ ಕೈ ಉಸ್ತುವಾರಿ ಗಪ್ ಚುಪ್ ಆಗಿದ್ದಾರೆ. ಸಿದ್ದು ವರ್ಸಸ್ ಡಿಕೆಶಿ, ರಣದೀಪ್ ಸುರ್ಜೇವಾಲಾ ಫುಲ್ ಸೈಲೆಂಟ್. ನಾಯಕತ್ವ ವಿಚಾರದ ಬಗ್ಗೆ ಕೈ ಉಸ್ತುವಾರಿ ಗಪ್ ಚುಪ್. ಪವರ್ ಫೈಟ್ ಕಂಡು ರಣದೀಪ್ ಸುರ್ಜೇವಾಲಾ ಮೌನ ವಹಿಸಿದ್ದಾರೆ. ಕುತೂಹಲ ಕೆರಳಿಸಿದೆ ಸುರ್ಜೇವಾಲಾ ಸೈಲೆಂಟ್ ಆಗಿರುವಂತಹ ಈ ನಡೆ. ನಾಯಕತ್ವ ಕಿತ್ತಾಟದ ಮಧ್ಯೆ ಸುರ್ಜೇವಾಲಾ ಎಂಟ್ರಿ ಆಗಿತ್ತು. ಆದ್ರೆ 4 ತಿಂಗಳ ಬಳಿಕ ರಾಜ್ಯಕ್ಕೆ ಬಂದಂತಹ ಕೈ ಉಸ್ತುವಾರಿ ಸೈಲೆಂಟ್ ಆಗಿದ್ದಾರೆ. ರಾಜ್ಯಕ್ಕೆ ಬಂದರೂ ಕೂಡ ತುಟಿ ಬಿಚ್ಚದ ರಣದೀಪ್ ಸುರ್ಜೇವಾಲಾ. ಸಚಿವರು ಶಾಸಕರ ಭೇಟಿಯಾಗದೆ ಸುರ್ಜೇವಾಲಾ ವಾಪಸ್ ಆಗ್ತಿದ್ದಾರೆ. ಖಾಸಗಿ ಹೋಟೆಲ್ ಅಲ್ಲಿ ವಾಸ್ತವ್ಯ ಹೂಡಿದ್ದ ಸುರ್ಜೇವಾಲಾ ಯಾರೊಟ್ಟಿಗೂ ಸಭೆ ಮಾಡಲಿಲ್ಲ. ಪವರ್ ಶೇರಿಂಗ್ ವಿಷಯದ ಬಗ್ಗೆ ಕೇಳಿದ್ದಕ್ಕೆ ಗಪ್ ಚುಪ್ ಆಗಿದ್ದಾರೆ. ಕೈ ಮುಗಿದು ಮೌನವಾಗೇ ತೆರಳಿದ್ರು ಕೈ ಉಸ್ತುವಾರಿ. ಈ ಹಿಂದೆ ಹೈಕಮಾಂಡ್ ನಿರ್ಧಾರ ಎಂದಿದ್ದ ಸುರ್ಜೇವಾಲಾ ಮೊದಲ ಬಾರಿಗೆ ಸೈಲೆಂಟ್ ಆಗಿದ್ದೇಕೆ ಅನ್ನೋದೇ ನಿಗೂಢ ಅನಿಸ್ತಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡದಂತೆ ಸೂಚನೆ ಏನಾದರೂ ಕೊಟ್ಟಿದ್ದಾರಾ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸುರ್ಜೇವಾಲಾ ಹೀಗೆ ಸೈಲೆಂಟ್ ಆಗಿದ್ದಾರಾ? ಈ ಬಗ್ಗೆ ಸಾಕಷ್ಟು ಕುತೂಹಲ, ಅನುಮಾನಗಳು ಮೂಡ್ತಿವೆ. ಕರ್ನಾಟಕಕ್ಕೆ ಬಂದರೂ ಕೂಡ ಪವರ್ ಫೈಟ್ ಏನ್ ನಡೀತಿದೆ ಇದ್ರ ಬಗ್ಗೆ ಯಾವ ಒಂದು ವಿಚಾರ ಕೂಡ ಮಾತನಾಡಲಿಲ್ಲ. ನಾಯಕತ್ವದ ವಿಚಾರದ ಬಗ್ಗೆ ಕೈ ಉಸ್ತುವಾರಿ ಫುಲ್ ಗಪ್ ಚುಪ್. ಪವರ್ ಫೈಟ್ ಕಂಡ್ರೂ ಕಾಡದಂತೆ ಮೌನ ವಹಿಸಿದ್ರು ರಣದೀಪ್ ಸುರ್ಜೇವಾಲಾ. ಕುತೂಹಲ ಕೆರಳಿಸಿದೆ ಸುರ್ಜೇವಾಲಾ ಸೈಲೆಂಟ್ ಆಗಿರುವಂತಹ ಈ ನಡೆ. ನಾಯಕತ್ವ ಕಿತ್ತಾಟದ ಮಧ್ಯೆ ಸುರ್ಜೇವಾಲಾ ಎಂಟ್ರಿ. 4 ತಿಂಗಳ ಬಳಿಕ ರಾಜ್ಯಕ್ಕೆ ಬಂದ ಕೈ ಉಸ್ತುವಾರಿ ಕಂಡು ಕಾಣದಂತೆ ಪವರ್ ಫೈಟ್ ಅಲ್ಲಿ ಸೈಲೆಂಟ್ ಆಗಿದ್ದಾರೆ. ನಾಯಕತ್ವ ವಿಚಾರದ ಬಗ್ಗೆ ಕೈ ಉಸ್ತುವಾರಿ ಗಪ್ಚುಪ್ ಆಗಿರೋದು ಸಾಕಷ್ಟು ಅನುಮಾನ ಮೂಡಿಸುತ್ತೆ. ಹೈಕಮಾಂಡ್ ಏನಾದ್ರು ಸೂಚನೆ ಕೊಟ್ಟಿದ್ಯಾ? ಹೈಕಮಾಂಡ್ ಸೂಚನೆ ಕೊಟ್ಟಂತಹ ಬೆನ್ನಲ್ಲೇ ಸುರ್ಜೇವಾಲಾ ಹೀಗೆ ಸೈಲೆಂಟ್ ಆಗಿದ್ದಾರಾ? ಯಾಕೆ ಪವರ್ ಫೈಟ್ ಕಂಡು ಕಾಣದಂತೆ ಸುಮ್ಮನಿದ್ದಾರೆ ರಾಜ್ಯ ಉಸ್ತುವಾರಿ ಅನ್ನುವಂತಹ ಕುತೂಹಲ ಮೂಡ್ತಿದೆ, ಅನುಮಾನ ಮೂಡ್ತಿದೆ. 4 ತಿಂಗಳ ಬಳಿಕ ರಾಜ್ಯಕ್ಕೆ ಬಂದ್ರು. ಈ ಮೊದಲು ಕೂಡ ಸೈಲೆಂಟ್ ಆಗಿದ್ರು. ಜಮೀರ್ ಅಹಮದ್ ಅವರ ಭೇಟಿಯ ನಂತರ ಸ್ವಲ್ಪ ಮುನ್ನಡೆಗೆ ಬಂದು ಕರ್ನಾಟಕಕ್ಕೆ ಬಂದು ಇಲ್ಲಿ ಪ್ರತಿಭಟನೆಯನ್ನು ಅದರಲ್ಲೂ ಕೂಡ ಭಾಗಿಯಾದ್ರು, ನಾಯಕರುಗಳನ್ನ ಭೇಟಿ ಮಾಡಿದ್ರು. ಆದ್ರೆ ಯಾವುದೇ ಸಚಿವರನ್ನ, ಯಾವುದೇ ಶಾಸಕರನ್ನ ಕೂಡ ಸುರ್ಜೇವಾಲಾ ಭೇಟಿಯಾಗ್ಲಿಲ್ಲ. ಖಾಸಗಿ ಹೋಟೆಲ್ ಅಲ್ಲಿ ತಂಗಿದ್ರು ಕೂಡ ಇಲ್ಲಿ ಯಾವ ಒಂದು ಭೇಟಿ ಕೂಡ ಆಗ್ಲಿಲ್ಲ. ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮೌನವಾಗಿಯೇ ತೆರಳಿದ್ರು ಕೈ ಉಸ್ತುವಾರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಸುರ್ಜೇವಾಲಾ ಅವರ ಈ ನಡೆ ಸಾಕಷ್ಟು ಅನುಮಾನ ಜೊತೆಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಿದೆ. ಹೈಕಮಾಂಡ್ ಇಂದ ಏನಾದರೂ ಅವರಿಗೆ ಸೂಚನೆ ಇತ್ತಾ? ಏನು ನಾಯಕತ್ವದ ಬಗ್ಗೆ ಚಕಾರ ಎತ್ತೋಂಗಿಲ್ಲ, ಗಪ್ಚುಪ್ಪಾಗೆ ಇರಬೇಕು ಅಂತ ಹೇಳಿದ ಬೆನ್ನಲ್ಲಿ ಹಿಂಗೆ ಸೈಲೆಂಟ್ ಆಗೇ ತೆರಳು ಬಿಟ್ರಾ ಅಂತ ಅನಿಸ್ತಿದೆ. ಏನಿದೆ ಮಾಹಿತಿ ವಿವೇಕ್? ಎಸ್ ಮಂಜರಿ, ಕಳೆದ 3 ತಿಂಗಳಿಂದ ರಾಜ್ಯದಲ್ಲಿ ಪವರ್ ಫೈಟ್ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದೆ. ಇದರ ನಡುವೆ ಕಾಂಗ್ರೆಸ್ ಉಸ್ತುವಾರಿ ಆದಂತ ಸುರ್ಜೇವಾಲಾ ಅವ್ರು ಎಂಟ್ರಿ ಕೊಡ್ಬೇಕಿತ್ತು. ಇದನ್ನೆಲ್ಲ ಭಿನ್ನಮತ ಇದೆ, ಇದನ್ನೆಲ್ಲ ಶಮನಗೊಳಿಸಬೇಕಿತ್ತು. ಒಂದ್ ಕಡೆ ಸಿದ್ದರಾಮಯ್ಯ ಬಣದವರು, ಇನ್ನೊಂದ್ ಕಡೆ ಡಿ.ಕೆ. ಬಣದವರು ಕೂಡ ಇಬ್ರು ಕೂಡ ಮಾತನಾಡ್ಬೇಕಾದ್ರೆ ಅವರಿಬ್ಬರನ್ನು ಕೂಡ ಸುಮ್ಮನಿರಿಸಬೇಕಿತ್ತು. ಆದ್ರೆ ಯಾವುದೇ ಸಂದರ್ಭದಲ್ಲಿ ಈ 3 ತಿಂಗಳಲ್ಲಿ ಎಲ್ಲೂ ಕೂಡ ಸುರ್ಜೇವಾಲಾ ಅವ್ರು ಕಾಣಿಸ್ಕೊಳ್ಳೋದು ಇಲ್ಲ, ಜೊತೆಗೆ ರಾಜ್ಯಕ್ಕೆ ಭೇಟಿ ಕೂಡ ನೀಡೋದಿಲ್ಲ. ದಿಢೀರಾಗಿ ಮೊನ್ನೆ ಏಕಾಏಕಿ ಹರಿಯಾಣಗೆ ಜಮೀರ್ ಅಹಮದ್ ಖಾನ್ ಅವರನ್ನ ಕರೆಸ್ಕೊತಾರೆ. ಅಲ್ಲಿ ಒಂದಿಷ್ಟು ಚರ್ಚೆಗಳು ನಡೆಸ್ತಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ಚರ್ಚೆ ನಡೆಸಿದ ಬಳಿಕ ಮತ್ತೆ ನಿನ್ನೆ ಒಂದು ಪ್ರತಿಭಟನೆ ನಡೆಯುತ್ತೆ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಸಂದರ್ಭದಲ್ಲಿ 4 ತಿಂಗಳು ಆದ ಬಳಿಕ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ. ಆದ್ರೆ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಖಾಸಗಿ ಹೋಟೆಲ್ ನಲ್ಲಿ ಉಳಿದು ಕೇವಲ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮತ್ತೆ ವಾಪಸ್ ತೆರಳ್ತಾರೆ. ಪ್ರತ್ಯೇಕವಾಗಿ ಯಾರಿಗೂ ಹೋಗಿ ಭೇಟಿ ಕೂಡ ಮಾಡೋದಿಲ್ಲ, ಏನು ಚರ್ಚೆ ನಡೆಸೋದಿಲ್ಲ. ಆದ್ರೆ ಅದೇ ವೇದಿಕೆ ಮೇಲೆ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಮತ್ತೆ ಸಿದ್ದರಾಮಯ್ಯ ಪಕ್ಕದಲ್ಲೇ ಕೂತಿರ್ತಾರೆ, ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪೇಟಾಕು ಕೂಡ ಕಟ್ತಾರೆ. ಇದೊಂದ್ ಕಡೆ ಒಂದಿಷ್ಟು ಚರ್ಚೆ ಕೂಡ ಆಗುತ್ತೆ. ಆದ್ರೆ ಈ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾವುದೇ ನಿರ್ಧಾರಗಳನ್ನ ಕೂಡ ತೆಗೆದುಕೊಳ್ತಿಲ್ಲ. ಜೊತೆಗೆ ಎಐಸಿಸಿ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇವ್ರು ಯಾರು ಕೂಡ ಯಾವುದೇ ಒಂದು ನಿರ್ಧಾರಗಳನ್ನ ಕೂಡ ತೆಗೆದುಕೊತಿಲ್ಲ ರಾಜ್ಯದ ವಿಚಾರದಲ್ಲಿ. ಅಂದ್ರೆ ಗೊಂದಲ ನಡೆಸಿದೆ. ಇದಕ್ಕೆಲ್ಲ ಯಾವಾಗ ತೆರೆ ಎಳೆಯುತ್ತೆ ಹೈಕಮಾಂಡ್ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಓಕೆ ವಿವೇಕ್, ಥ್ಯಾಂಕ್ ಯು ನೀವೆಲ್ಲ ಮಾಹಿತಿಗಾಗಿ.